ನಮಸ್ತೆ. ಕರ್ನಾಟಕದ ಚಲನಚಿತ್ರ ಪ್ರೇಮಿಗಳು, ಚಲನಚಿತ್ರ ಅಭಿಮಾನಿಗಳಿಗೆಲ್ಲ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ವಿಷಯ ಏನಂದರೆ, ನಂಗೆ ತುಂಬ ಸಂತೋಷವಾಗಿರೋ ವಿಷಯನೇ. 30 ವರ್ಷದ ನನ್ನ ಕನಸು ಇವಾಗ ನನಸಾಗಿದೆ. ಅದು ಏನು ವಿಷಯ ಅಂದರೆ, ಮೊದಲೇ ನನ್ನ ಹೆಸರು ಹೇಳ್ತೀನಿ. ಚೈತ್ರದ ಪ್ರೇಮಾಂಜಲಿ ಶೃಂಗಾರ ಕಾವ್ಯ ಖ್ಯಾತಿಯ ನಟ ಮತ್ತು ನಿರ್ಮಾಪಕ ರಘುವೀರ್ ಸರ್ ಅವರ ಶಿಷ್ಯ ಹ್ಯಾಟ್ರಿಕ್ ಸೂರ್ಯ PN ಮಾತಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗಿರ್ಬೋದು, ಏನೋ ಸಂತೋಷದ ವಿಷಯ ಅಂತ ಹೇಳ್ದ, ಮತ್ತು ರಘುವೀರ್ ಹೆಸರು ತೆಗಿತಾ ಇದ್ದಾನೆ ಹಾಗೆ ಹೀಗೆ ಅಂತ. ನಾನು ಚಿತ್ರರಂಗಕ್ಕೆ ಬಂದು 30 ವರ್ಷ ಆಗಿತ್ತು. 30 ವರ್ಷದ ನಂತರ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಸುಮಾರು ವರ್ಷ ನಾನು ಕ್ಯಾಮ್ರಾ ಹಿಂದೆ ಅಷ್ಟೇ ಕೆಲಸ ಮಾಡ್ತಿದ್ದೆ, ಯಾರಿಗೂ ಗೊತ್ತಾಗಿರಲಿಲ್ಲ. ಈಗ ಬುಲ್ಲೆಟ್ ಅನ್ನೋ ಚಿತ್ರದಲ್ಲಿ ನಾನು ಖಳನಾಯಕನಾಗಿ ನಟನೆ ಮಾಡಿದ್ದೀನಿ. ಇದೇ ಜೂನ್ 20ನೇ ತಾರೀಕು ಆಲ್ ಓವರ್ ಕರ್ನಾಟಕ ಎಲ್ಲ ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಈ ಚಿತ್ರನ ನಟನೆ ಮಾಡಿ ನಿರ್ಮಾಣ ಮಾಡಿ ನಿರ್ದೇಶನ ಸತ್ಯಜಿತ್ ಸರ್ ಮಾಡಿದ್ದಾರೆ. ಅವರು ತಮಿಳ್ ಚಿತ್ರರಂಗದಲ್ಲಿ ತುಂಬ ಖ್ಯಾತಿ ಪಡೆದಂಥ ನಟರು. 16 ವೈತಿಲೆ ಅನ್ನೋ ಒಂದು ಚಿತ್ರ ಭಾರತಿದಾಸ್ ಸರ್ ಅವರ ಮೊಟ್ಟ ಮೊದಲ ನಿರ್ದೇಶನದಲ್ಲಿ ಶ್ರೀದೇವಿ ಮೇಡಮ್ ಅವರು ನಾಯಕಿ ನಟಿನಿಯಾಗಿ, ಹಾಗೆ ಸತ್ಯಜಿತ್ ಸರ್ ಮತ್ತು ಅದರಲ್ಲಿ ಕಮಲಾ ಹಾಸನ್ ಸರ್ ಎರಡನೇ ಹೀರೋ ಆಗಿ, ಅದರಲ್ಲಿ ರಜನಿಕಾಂತ್ ಸರ್ ಕೂಡ ಒಂದು ನೆಗೆಟಿವ್ ಶೇಡಲ್ಲಿ ಆ್ಯಕ್ಟ್ ಮಾಡಿದರು. ಇವತ್ತು ನಾನು ಅದೇ ಥರ ನೆಗೆಟಿವ್ ಶೇಡು ಈ ಬುಲ್ಲೆಟ್ ಚಿತ್ರದಲ್ಲಿ ನಾನು ಮಾಡಿದ್ದೀನಿ. ನನಗೆ ಸಣ್ಣದಿಂದ ಆಸೆ ಇತ್ತು. ನಾನು ರಘುವೀರ್ ಸರ್ ಜೊತೆಲಿದ್ದಾಗ, ಸರ್ ನಾನು ಆ್ಯಕ್ಟ್ ಮಾಡಬೇಕು ಸರ್ ಅಂದಾಗ ಅವರು ನೀನೇನೋ ಆ್ಯಕ್ಟ್ ಮಾಡ್ತೀಯಾ ಅಂದರು. ನನಗೆ ಆವಾಗ ಸರ್ ನಾನು ನೆಗೆಟಿವ್ ಪಾತ್ರ ಮಾಡಬೇಕು ಸರ್ ಅಂದಾಗ ಅವರು, ನೀನು ಇನ್ನೂ ಚಿಕ್ಕವನು, ನಿನಗೆ ಸೂಟಬಲ್ ಆಗೋಂಥ ನೆಗೆಟಿವ್ ಕ್ಯಾರೆಕ್ಟರ್ ಯಾವುದಿಲ್ಲ ಕಣ, ಮುಂದಿನ ದಿನಗಳಲ್ಲಿ ನೀನು ಏನಾದರೂ ಮಾಡಂತೆ ಬಿಡು ಅಂತ ನನಗೆ ಅವಾಗ ಅವರು ಒಂದು 2-3 ಸರಿ ನನಗೆ ಸಮಾಧಾನ ಮಾಡಿದರು. ಇವತ್ತು 30 ವರ್ಷದ ನನ್ನ ಕನಸು, ಈ ನನ್ನ ಆಸೆಗಳೇನಿತ್ತು, ಈ ಸತ್ಯಜಿತ್ ಸರ್ ಅನ್ನೋರು ನನ್ನ ಆಸೆಗಳನ್ನ ಪಾವನ ಮಾಡಿದ್ದಾರೆ. ನಾನು ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಈ 30 ವರ್ಷದ ಒಂದು ಶ್ರಮ ನನಗೆ ಇವಾಗ ಅದು ಸಂತಸ ತಂದಿದೆ. ಹಾಗೆ ಇದರಲ್ಲಿ ಛಾಯಾಗ್ರಾಹಕರು PVR ಸ್ವಾಮಿ ಸರ್ ಅವರು ತುಂಬ ಚೆನ್ನಾಗಿ ಛಾಯಾಗ್ರಹಣ ಮಾಡಿದ್ದಾರೆ. ಆಮೇಲೆ ಧರ್ಮಕೀರ್ತಿರಾಜ್, ನಾನಂತೂ ಅದು ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ. ತುಂಬ ಒಂಥರ ಸಾಫ್ಟ್ ಹೀರೋ ನಟ. ಅವರು ಸೆಟ್ಟಲ್ಲಿ ಹೆಂಗಿರ್ತಿದ್ರು ಅಂದರೆ, ಶಾರ್ಟ್ ಇದ್ದ ಲೊಕೇಶನ್ಗೆ ಬರೋರು, ಲೊಕೇಶನಲ್ಲಿ ಅವ್ರ ಕೆಲಸ ಏನಿರುತ್ತೆ ಅಷ್ಟು ಮಾಡೋರು. ಅದು ಬಿಟ್ಟು ಅವ್ರು ಬೇರೆ ಥರ ಯಾವುದೇ ಒಂದು ಬೇಕಾಬಿಟ್ಟಿ ಮಾತಾಡೋದು, ಇನ್ನೊಬ್ಬರನ್ನ ಹರ್ಟ್ ಮಾಡೋದು, ಆ ಗುಣಗಳು ನಾನು ಯಾವತ್ತೂ ಅವ್ರ ಸೆಟ್ಟಲ್ಲಿ ನೋಡಿಲ್ಲ. ಇದು ತುಂಬ ಜೆಂಟ್ಲ್ಮ್ಯಾನ್ ಅಂತಲೇ ಹೇಳ್ಬೋದು. ಅಂಥ ನಟರಿಗೆಲ್ಲ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಾಗಿ ಚಿತ್ರಗಳು ಸಿಗಬೇಕು. ಒಳ್ಳೆ ನಟ, ತುಂಬ ಖುಷಿಯಾಯಿತು. ಒಂಥರ ನನಗೊಂದು ಬ್ರದರ್ ಅಂತಲೇ ಹೇಳ್ಕೊಬೋದು. ನನಗಿಂತ ಚಿಕ್ಕವರಾದರೂ ಕೂಡ ಅವ್ರದ್ದು ಕೂಡ 25 ಸಿನಿಮಾಗಳಾಗಿದೆ. ಹಾಗೆ ಈ ಚಿತ್ರದ ಛಾಯಾಗ್ರಾಹಕರು PVR ಸ್ವಾಮಿ. PVR ಅಂದರೆ PVR ಚಿತ್ರದ ಮಾಲೀಕರು ಅಂದ್ಕೋಬೇಡಿ, ಇವ್ರ ಹೆಸರು PVR ಸ್ವಾಮಿ. ಒಳ್ಳೆ ಛಾಯಾಗ್ರಾಹಕರು, 50 ಸಿನಿಮಾ ಅವರು ಕೂಡ ಛಾಯಾಗ್ರಹಣ ಮಾಡಿದ್ದಾರೆ. ಹಾಗೆ ನಾನು ಈ ಚಿತ್ರದ ಹೇಳಬೇಕಂದ್ರೆ ತುಂಬ ಅನೇಕ ವಿಷಯಗಳಿದೆ. ದಯವಿಟ್ಟು ಒಂದು ನಿರ್ಮಾಪಕರನ್ನ ಕರ್ನಾಟಕ ಜನತೆಗಳು ನಾನು ಕೇಳೋದೇನೆಂದರೆ, ಬೆಳೆಸಿ ಉಳಿಸಿ. ಏನಕ್ಕಂದರೆ ಒಬ್ಬ ನಿರ್ಮಾಪಕ ಉಳಿದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರು ಇನ್ನೊಂದು ಸಿನಿಮಾ ನಿರ್ಮಾಣ ಮಾಡೋಕ್ಕೆ ಅವ್ರಿಗೊಂದು ಅವಕಾಶ ಸಿಗುತ್ತೆ. ಹಾಗೆ ಎಷ್ಟೋ ಜನ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗಳಿಗೆಲ್ಲ ಅವ್ರಿಗೆ ಕೆಲಸ ಕೊಡೋಕ್ಕೊಂದು ಆಸಕ್ತಿ ಬರುತ್ತೆ. ಕೆಲವರು ಸಾಕಷ್ಟು ಜನ ನಾನು ನೋಡಿದ್ದೀನಿ ಇಂಡಸ್ಟ್ರಿ ಒಳಗಡೆ. ಏನಾಗುತ್ತೆ ಅಂದರೆ, ಯಾರೋ ಒಬ್ಬ ನಿರ್ಮಾಪಕ ಬಂದ ಒಂದೇ ಸಿನಿಮಾದಲ್ಲಿ ಅವ್ರನ್ನ ನೀಟಾಗಿ ಬೋಡಿಸ್ಬಿಡ್ತಾರೆ. ಅವನು ಇನ್ನೊಂದು ಸಿನಿಮಾ ನಿರ್ಮಾಣ ಮಾಡೋ ಸ್ಥಿತಿಯಲ್ಲೇ ಇರೋಲ್ಲ. ಅವ್ನು ಒಂದೇ ಸಿನಿಮಾದೆಲ್ಲ ಥರ ಕ್ಲೀನ್ ಕೃಷ್ಣಪ್ಪ ಮಾಡಿ ಅವನ್ನ ಮನೆಗೆ ಕಳಿಸ್ಬಿಡ್ತಾರೆ. ಬಟ್ ಆ ಥರ ಇಲ್ಲಾಗೋದು ಬೇಡ. ಒಂದು ನಿರ್ಮಾಪಕನ ಉಳಿಸಿದ್ರೆ ಈಗಿನಿರೋ ಪರಿಸ್ಥಿತಿಯಲ್ಲಿ ಸಿನಿಮಾಗಳು ಗೊತ್ತು ಯಾವ ಮಟ್ಟಕ್ಕೆ ಸಿನಿಮಾಗಳಿಗೆ ಬರ್ತಿದೆ, ಯಾವ ಥರ ಸಿನಿಮಾಗಳು ರಿಸಲ್ಟ್ ಸಿಗ್ತಾಯಿದೆ ಅಂತ ಪ್ರತಿದಿನ ನೋಡ್ತಾನೆ ಇರ್ತೀರ. ಆ ಥರದಲ್ಲಿ ಇವರು ಆ್ಯಕ್ಚುಲಿ ತಮಿಳಲ್ಲಿ ಖ್ಯಾತಿಯ ಪಡೆದು ಇವರು ಕನ್ನಡದಲ್ಲಿ ಸಿನಿಮಾನ ನಿರ್ದೇಶನ ಮಾಡಿ ನಟನೆ ಮಾಡಿದ್ದಾರೆ. ಅಂದರೆ ಅವರು ಕನ್ನಡ ಚಿತ್ರಕ್ಕೆ ಕೊಟ್ಟಿರೋಂಥ ಒಂದು ಅದ್ಭುತವಾದ ಕೊಡುಗೆ. ಆ ಒಂದು ಬೇರೆ ಭಾಷೆಯ ಒಬ್ಬ ನಟ ಬಂದು ಕನ್ನಡ ಚಿತ್ರದಲ್ಲಿ ಒಂದು ಅದ್ಭುತವಾಗಿ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂದಾಗ ನಾವು ಅವ್ರನ್ನ ಖಂಡಿತವಾಗಿ ಕೈ ಹಿಡಿಲೇಬೇಕಲ್ವ, ಅವ್ರನ್ನ ಉಳಿಸ್ಬೇಕಲ್ವ. ದಯವಿಟ್ಟು ಹಾಗಾಗಿ ಚಿತ್ರಮಂದಿರಗಳಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿ. ತುಂಬ ಒಳ್ಳೆ, ಯಾಕಂದ್ರೆ ನಾನು 30 ವರ್ಷ ನಾನು ಸಿನಿಮಾ ಹಿಂದ್ಗಡೆ ಕೆಲಸ ಮಾಡಿದ್ದೀನಿ, ಅದು ಬೇರೆ. ಈ ಚಿತ್ರದಲ್ಲಿ 30 ವರ್ಷದ ನಂತರ ಮೊಟ್ಟ ಮೊದಲೇ ಬಾರಿಗೆ ಒಂದು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊತಾ ಇದ್ದೀನಿ, ಅದು ಸಪ್ರೇಟಾಗಿರಿ. ನಾನು ಜಸ್ಟ್ ಒಬ್ಬ ಆಡಿಯನ್ಸ್ ಆಗಿ ನಾನು ಹೇಳ್ತಾ ಇದ್ದೀನಿ. ಈ ಚಿತ್ರದ ಕಥೆ, ಸಂಭಾಷಣೆ ಮತ್ತು ಟೋಟಲಿ ಆಲ್ ಓವರ್ ಈ ಸಿನಿಮಾ ಬಂದು ತುಂಬ ಅದ್ಭುತವಾಗಿ ಬಂದಿದೆ. ಗೋವಾದಲ್ಲೆಲ್ಲ ಶೂಟ್ ಮಾಡಿದ್ದಾರೆ. ನನಗಂತೂ ಕ್ಲೈಮ್ಯಾಕ್ಸು
ತುಂಬ ನನಗಿಷ್ಟ ಆಯಿತು. ಅಷ್ಟು ಒಳ್ಳೆ ಸಿನಿಮಾ ಇದು. ಇದ್ರೆ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ನಾನು ಸೆಟ್ಟಲ್ಲೇ ಇರ್ತಿದ್ದೆ ಯಾವಾಗೂ. ನನಗೆ ಸತ್ಯಜಿತ್ ಸರ್ ಕರೆಯೋರು, ಸೂರ್ಯ ಎಲ್ಲಿದೆಯಮ್ಮ, ನಾಳೆ ಶೂಟಿಂಗ್ ಇದೆ ಬಂದುಬಿಡು ಅನ್ನೋರು. ನಾನು ಸೆಟ್ಗೆ ಹೋಗ್ತಾಯಿದ್ದೆ. ಸೆಟ್ಟಲ್ಲಿ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂದರೆ, ನಾನು ದೇವರನ್ನೇ ಹೇಳ್ತಾ ಇದ್ದೀನಿ, ಈ ಸೆಟ್ಟಲ್ಲಿ ನಾನು ಏನೂ ಕೆಲಸ ಮಾಡಿಲ್ಲ, ಆದರೂ ನನಗೆ ಸಂಜೆ ಆದರೆ ಶೂಟಿಂಗಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ನನಗೆ ಡೈಲಿ ನನಗೆ ಇಷ್ಟ ಅಂತ ಕನ್ವಿನ್ಸ್ ಕೊಡ್ತಾಯಿದ್ರು. ನಾನು ಹೇಳ್ತಿದ್ದೆ, ಸರ್ ನಾನು ಕೆಲಸನೇ ಮಾಡಿಲ್ಲ, ನನಗೆ ಯಾಕೆ ಸರ್, ಇಲ್ಲಮ್ಮ ನೀನು ನಮಗೋಸ್ಕರ ಬಂದಿದೆಯಾ, ಟೈಮ್ ಸ್ಪೆಂಡ್ ಮಾಡಿದ್ಯಾ ತಗೋ ಅಂತೇಳಿ ಹಿಂಗೆ ದುಡ್ಡೆಲ್ಲ ಕೊಡೋರು. ನಿಜವಾಗಿ ಆ ಥರ ಪ್ರೊಡ್ಯೂಸರ್ ನಿರ್ಮಾಪಕರು ಸಿಗೋದು ತುಂಬ ಕಷ್ಟ. ನಿಜವಾಗ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನಗೆ ಸಿನಿಮಾದಲ್ಲಿ ಸಂಭಾವನೆ ಸಹ ಕೊಟ್ಟಿದ್ದಾರೆ. ನಾನು ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಾಗಿ ನನಗೆ ಸಂಭಾವನೆ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ನನಗೆ ಸಡನ್ ಸೆಟ್ಟಲ್ಲಿ ನನಗೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡೋ ನನ್ನ ಉದ್ದೇಶನೇ ಇರಲಿಲ್ಲ. ಸೆಟ್ಟಲ್ಲಿ ಯೂಶ್ವಲಾಗಿ ಕರೆಯೋರು ಚೆನ್ನಾಗಿ, ನಾನು ಸುಮ್ಮನೆ ಅದೇನಾದರೂ ಒಂದು ಐಟಮ್ ಸಾಂಗು ಒಂದು ಪಬ್ಬಲ್ಲಿ ಶೂಟ್ ಮಾಡಿದ್ವಿ, ಆ ಸಾಂಗ್ನ ನಾನೇ ಪ್ಲೇ ಮಾಡ್ತಾಯಿದ್ದೆ. ಮೇಕಿಂಗ್ ಟೈಮಲ್ಲಿ ಸಾಂಗ್ ನಾನೇ ಪ್ಲೇ ಮಾಡ್ತಿದ್ದೆ. ಈ ಥರದ್ದೆಲ್ಲ ಸುಮ್ಮನೆ ಜೊತೆಲಿ ಇರ್ತಿದ್ದೆ ಸತ್ಯಜಿತ್ ಸರ್ ಜೊತೆಲಿ. ನಾನು ಒಂದು ದಿವಸ ಏನು ಮಾಡಿದ್ರು, ಸೂರ್ಯ ನಿಂಗೆ ಒಂದು ಕ್ಯಾರೆಕ್ಟರ್ ಇದೆ ಮಾಡಬೇಕು ನೀನು ಅಂದರು. ನನಗೆ ಆಶ್ಚರ್ಯ ಆಯಿತು. ಸರ್ ನಾನು ಆಲ್ಮೋಸ್ಟ್ ನಾನು ಕ್ಯಾರೆಕ್ಟರ್ ಮಾಡೋದು ಮರ್ತೇ ಬಿಟ್ಟಿದ್ದೀನಿ ಸರ್, ನನಗೆ ಗೊತ್ತಿಲ್ಲ ಅಂದೆ. ಇಲ್ಲಮ್ಮ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ನೀನು ಮಾಡು ಅಂದರು. ನಾನು ಒಳ್ಳೆ ಕ್ಯಾರೆಕ್ಟ್ರಾ, ಏನು ಸರ್ ಏನು ಮಾಡಬೇಕು, ಯಾವ ಥರ ಕ್ಯಾರೆಕ್ಟ್ರು ಅಂದು. ಒಂದು ವಿಲನ್ ಪಾತ್ರ ಅಂದರು. ನನಗೆ ಖುಷಿಯಾಗಾಯಿತು. ವಿಲನ್ ಪಾತ್ರನಾ, ಅಯ್ಯೋ ರಾಮ, 30 ವರ್ಷದಿಂದ ನನಗಿರೋ ಆಸೆ ಇವಾಗ ನೆರವೇರ್ತಿದ್ದೆಲ್ಲಪ್ಪ, ಏನು ಮಾಡೋದು, ಖುಷಿ ಆಯಿತು. ಆಮೇಲೆ ನಾನು ಹೇಳಿದೆ, ನನಗೆ ಯೋಚನೆ ಮಾಡಿದೆ, ನಾನು ಆಗಿನ ಕಾಲದಲ್ಲಿ ವಿಲನ್ಗಳೆಲ್ಲ ಹೇಗಿರ್ತಿದ್ರು, ವಜ್ರಮುನಿ ಸರ್ ಆಗಿರ್ಬೋದು, ತುಗ್ದೀಪ್ ಶ್ರೀನಿವಾಸ್ ಸರ್ ಆಗಿರ್ಬೋದು, ಸುಧೀರ್ ಸರ್ ಆಗಿರ್ಬೋದು, ಆಮೇಲೆ ಮುಖ್ಯಮಂತ್ರಿ ಚಂದ್ರು ಸರ್ ಆಗಿರ್ಬೋದು. ಹೀರೋ ಹೇಗೆ ಹ್ಯಾಂಡ್ಸಮ್ ಆಗಿರ್ತಾರೆ, ಇವರು ಕೂಡ ಹ್ಯಾಂಡ್ಸಮ್ ಆಗಿರೋರು. ಬಟ್ ಪಾತ್ರ ಬೇರೆ ಆಗ್ತಿತ್ತು ಅಷ್ಟೇ. ಒಂಥರ ಖಡಕ್ ಪಾತ್ರ ಇರೋದು, ಒಂಥರ ರಫ್ ಆ್ಯಂಡ್ ಟಫ್ ಪಾತ್ರ ಇರೋದು. ಇವರು ಕೂಡ ಯಾವಾಗೂ ಹ್ಯಾಂಡ್ಸಮ್ ಆಗಿ ಶೇವ್ ಗೀವ್ ಮಾಡ್ಕೊಂಡು ಒಳ್ಳೆ ಬಟ್ಟೆ ಎಲ್ಲ ಹಾಕ್ಕೊಂಡು ಒಂಥರ ಶಿಸ್ತು ಖಳನಾಯಕನ ಪಾತ್ರ ಮಾಡೋದು ಕೂಡ ತುಂಬ ಶಿಸ್ತಾಗಿರ್ತಾಯಿತ್ತು. ತುಂಬ ಒಂದು ಗ್ಲಾಮರ್ ಆಗೇ ಇರ್ತಾಯಿತ್ತು ಅವ್ರ ಪಾತ್ರಗಳೆಲ್ಲ. ಹಿರಿಯ ಯಾವುದೇ ಒಂದು ಖಳನಾಯಕರು ತೊಗೊಂಡ್ರು ಕೂಡ ಚಿತ್ರರಂಗದಲ್ಲಿ ತುಂಬ ಎಲ್ಲರ ಪಾತ್ರ ತುಂಬ ಅದ್ಭುತವಾಗಿರ್ತಾಯಿತ್ತು. ನನಗೆ ಅವ್ರನ್ನ ಒಂದು ಸರಿ ನೆನೆಸ್ಕೊಂಡೆ ನಾನು, ಇಷ್ಟೆಲ್ಲ ಅದ್ಭುತ. ನಾನು ಆಮೇಲೆ ಯೋಚನೆ ಮಾಡಿದೆ, ಸರಿ ಖಳನಾಯಕನಾಗಿ ನನ್ನ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಡ್ತಿದ್ದಾರೆ ಅಂದರೆ ಸಣ್ಣದಿಂದ ನನಗೂ ಕೂಡ ಅದೇ ಆಸೆ ಇದೆ, ಏನು ಮಾಡ್ಬೋದು ನಾನು ಅಂದಾಗ, ನನಗೆ ಈಗಿನ ಥರ ಈಗ ಎಲ್ಲರೂ ಇಷ್ಟು ದಾಡಿ ಬಿಟ್ಕೊಂಡು ಒಂಥರ ಕೂದಲೆಲ್ಲ ಬಿಟ್ಕೊಂಡು ಒಳ್ಳೆ ಹುಚ್ಚರಿಗೂ ಈಗ ಕೆಲವೊಂದು ಇರೋವಂಥ ವಿಲನ್ಗಳು ಕಲಾವಿದ್ರಿಗೂ ವ್ಯತ್ಯಾಸನೇ ಇಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ನನಗೆ ಆ ಥರ ಹುಚ್ಚಿನ ಥರ ಇದ್ದು, ನನಗೆ ಇಷ್ಟು ದಾಡಿ ಬಿಟ್ಕೊಂಡು ಈ ಥರ ಎಲ್ಲ ಕೂದಲೆಲ್ಲ ಬಿಟ್ಕೊಂಡು ಹುಚ್ಚಿನ ಥರ ನನಗೆ ಇದ್ದು ಆ ನನ್ನ ಪರ್ಫಾರ್ಮೆನ್ಸ್ನ ಒಂದು ಖಳನಾಯಕನಾಗಿ ಒಬ್ಬ ವಿಲನ್ ಆಗಿ ನನಗೆ ಹುಚ್ಚಿನ ಥರ ಗೆಟಪ್ ಹಾಕ್ಕೊಂಡು ನನಗೆ ವಿಲನ್ ಪಾತ್ರ ಮಾಡ್ಬೇಕಂತ ಅನಿಸಿಲ್ಲ. ನಾನು ಒಂದು ಸ್ವಲ್ಪ ಯೋಚನೆ ಮಾಡಿದೆ, ಹಾಲಿವುಡ್ಡಲ್ಲಿ ಹೀರೋಗಳು ವಿಲನ್ಗಳು ಎಲ್ಲರೂ ಗುಂಡಿಗಿರ್ತಾರೆ, ಗುಂಡು ಹೊಡ್ಸ್ಕೊತಾರೆ, ಯಾವಾಗ ಒಂಥರ ಝೀರೋ ಟ್ರಿಮ್ಮಿಂಗ್ ಶೇವಿಂಗ್ ಇರುತ್ತೆ, ಒಂಥರ ನೋಡೋಕ್ಕೆ ಖಡಕ್ಕಾಗೇ ಇರ್ತಾರೆ ಎಲ್ಲರೂ, ಹೀರೋ ಆಗಲಿ ಅಲ್ಲಿ ವಿಲನ್ಗಳಾಗಲಿ. ನಾನು ಯಾಕೆ ಹಾಲಿವುಡ್ ಥರನೇ ಇಂಗ್ಲೀಷಲ್ಲಿ ಕೆಲವೊಂದು ವಿಲನ್ಗಳೆಲ್ಲ ಹಿಂಗಿರ್ತಾರೆ, ಅವ್ರ ಥರ ನಾನು ಯಾಕೆ ಸ್ವಲ್ಪ ಆ ಲುಕ್ ಆ ಗೆಟಪ್ಪಲ್ಲಿ ಇರಬಾರ್ದು ಅಂತ ರಾತ್ರಿನೂ ನಂಬ್ತಿರೋ ಬಿಡ್ತಿರೋ. ನನಗೆ ಸಡನ್ನಾಗಿ ಗೊತ್ತಿಲ್ಲ ಈ ಬೇರೆ ಲುಕ್ಕಲ್ಲಿ ಇರಬೇಕಂತ. ನನಗೆ ಹೆಂಗೆ ಬರ್ತಂಗೆ ಅರ್ಧಂಬರ್ಧ ಟ್ರಿಮ್ ಮಾಡಿಕೊಂಡು ಹಾಲಿವುಡ್ ಥರ ಸ್ಟೈಲಲ್ಲಿ ಗುಂಡು ಮಾಡ್ಕೊಂಡು ನಾನು ಹೋಗಿ ಸಿನಿಮಾನ ವಿಲನ್ ಪಾತ್ರ ಮಾಡಿದ್ದೀನಿ. ವಿಲನ್ ಅಂದರೆ ಏನು, ಇವಾಗ ಹೀರೋ ಏನು ಒಂದು ವ್ಯಾಲ್ಯೂ ಇರುತ್ತೋ, ವಿಲನ್ ಕೂಡ ಸೇಮ್ ಹಾಗೇ. ಬಟ್ ಏನಂದ್ರೆ ಅವ್ನ ಪಾತ್ರ ತುಂಬ ನೆಗೆಟಿವ್ ಆಗಿರುತ್ತೆ, ಇವ್ರ ಪಾತ್ರ ತುಂಬ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ನನಗನ್ಸಿದ್ದು, ನಾನು ಯಾವುದೇ ಥರ ಒಂದು ತುಂಬ ಕೂದಲು ಖರಾಬ್ ಗಡ್ಡ ಅವಿವೆಲ್ಲ ಬಿಟ್ಕೊಂಡು ಯಾವುದೂ ಮಾಡಿಲ್ಲ. ನಾನು ಒಂದು ಹಾಲಿವುಡ್ಡಲ್ಲಿ ಹೆಂಗಿರ್ತಾರೆ ಹೀರೋಗಳೆಲ್ಲ ವಿಲನ್ಗಳು, ನೀಟಾಗಿ ಟ್ರಿಮ್ಮು ಫುಲ್ ಬಾಲ್ಡ್ ಗೀಡೆಲ್ಲ ನೀಟಾಗಿ ಗುಂಡು ಹೊಡ್ಕೊಂಡು ಆ ರೀತಿಯಲ್ಲಿ ನಾನು ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ಪಾತ್ರ ಹೇಗಿದೆ ಅಂತ ತಾವೆಲ್ಲರೂ ಮೆಚ್ಕೊಳ್ಳಿ. ಹಾಗೆ ಈ ನಿರ್ಮಾಪಕರನ್ನ ಉಳಿಸಿ. ಅವ್ರು ಹೇಳಿದ್ದಾರೆ, ಸೂರ್ಯ ಈ ಸಿನಿಮಾ ಸಕ್ಸಸ್ ಆದರೆ 100% ಮತ್ತೆ ನೆಕ್ಸ್ಟ್ ನಾವು ಇನ್ನೊಂದು ಬೇರೆ ಸಿನಿಮಾ ಮಾಡೋಣ ಅಂತ ಅವ್ರು ಇವಾಗಲೇ ಪ್ಲ್ಯಾನ್ ಆಗಿದ್ದಾರೆ. ದಯವಿಟ್ಟು ಈ ನಿರ್ಮಾಪಕರನ್ನ ಮನೆಗೆ ಹೋಗೋ ಥರ ಕಳಿಸ್ಬೇಡಿ, ಚಿತ್ರರಂಗದಲ್ಲಿ ಉಳಿಯೋ ಥರ ಮಾಡಿ. ಇಂಥವ್ರೆಲ್ಲ ಸಪೋರ್ಟ್ ಮಾಡೋಣ, ಇನ್ನೂ ಹೆಚ್ಚು ಸಿನಿಮಾಗಳು ಇವ್ರು ನಿರ್ಮಾಣ ಮಾಡಲಿ, ಅನೇಕ ಹೊಸ ಟೆಕ್ನಿಷಿಯನ್ಗಳಿಗೆ ಇವ್ರು ಅವಕಾಶ ಕೊಡಲಿ. ನಮ್ಮ ಕರ್ನಾಟಕ ಜನತೆ ಯಾವತ್ತೂ ಯಾರಿಗೂ ಕೈ ಬಿಟ್ಟಿಲ್ಲ. ದಯವಿಟ್ಟು ಈ ಬುಲ್ಲೆಟ್ ಚಿತ್ರನೂ ಕೈ ಬಿಡಲ್ಲ, ನನ್ನೂ ಕೈ ಬಿಡಲ್ಲ, ಈ ಟೀಮ್ನೂ ಕೈ ಬಿಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇನ್ನು ಸದಾಕಾಲ ಆಶೀರ್ವಾದ ಇರಲಿ. ನಮ್ಮ ಗುರುಗಳು ರಘುವೀರ್ ಸರ್ ಹಾಡುಗಳು ಇವತ್ತು ನೀವೆಲ್ಲ ಎಷ್ಟು ಪ್ರೀತಿಸ್ತಿದ್ದೀರಾ, ಎಷ್ಟು ಜನ ರೀಲ್ಸ್ ಮಾಡ್ತಾರೆ ಅವ್ರ ಹಾಡುಗಳು, ಎಷ್ಟು ಜನ ಅವ್ರನ್ನ ಒಲವು ಕೊಟ್ಟಿದ್ದಾರೆ. ಅವರ ಶಿಷ್ಯನಾಗಿರೋದಕ್ಕೆ ನನಗೆ ದಯವಿಟ್ಟು ನಮ್ಮ ರಘುವೀರ್ ಸರ್ ಕೊಟ್ಟಿರುವಂಥ ಪ್ರೀತಿ ಒಲವು, ಅವರ ಒಂದು ಆಶೀರ್ವಾದ ನನ್ನ ಮೇಲೂ ಸದಾಕಾಲ ಇರಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ನಾಡಿನ ಜನತೆಗೆ ಶರಣು ಶರಣಾರ್ಥಿ. ಥ್ಯಾಂಕ್ ಯು.